ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಿವೃತ್ತ ಸರ್ಕಾರಿ ನೌಕರರ ಹೋರಾಟಕ್ಕೆ ಯಾವುದೇ ಫಲ ಸಿಕ್ಕಿಲ್ಲ. ಮತ್ತೆ ನಿರಾಸೆಯನ್ನು ಮಾಡಿದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನೌಕರರಿಗೆ. ಸ್ನೇಹಿತರೆ ನೋಡಿ, 2022ರಿಂದ 24ರ ಅವಧಿಯಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನೌಕರರಿಗೆ ಮತ್ತೆ ನಿರಾಶೆಯನ್ನು ಮಾಡಲಾಗಿದೆ. ಹಳೆ ಲೆಕ್ಕಾಚಾರದಲ್ಲೇ ನಿವೃತ್ತಿ ಸೌಲಭ್ಯವನ್ನು ನೀಡಲಾಗ್ತಾ ಇದೆ. ಹೊಸ ವೇತನ ಆಯೋಗದಂತೆ ಅಸಾಧ್ಯ ಅಂತ ಈಗ ಗೆರೆಯನ್ನು ಎಳೆದು ಇದು ಮಾತನಾಡಿರ್ತಕ್ಕಂಥದ್ದು. ಸರ್ಕಾರ ಏನು ಸಮಜಾಯಿಷಿಯನ್ನು ಕೊಟ್ಟಿದೆ ಗೊತ್ತಾ ಸ್ನೇಹಿತರೆ? ನೋಡಿ, ಹಣದ ವೆಚ್ಚ ಅದು ಅಧಿಕ ಆಗುತ್ತೆ. ಸೊ ಬರೋಬ್ಬರಿ 5,000 ಕೋಟಿಗಳಷ್ಟು ಹಣ ಈಗ ನೀಡಬೇಕಾಗುತ್ತೆ ಈ 2 ವರ್ಷದಲ್ಲಿ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೋಸ್ಕರ. ಸೊ ಆ ಕಾರಣಕ್ಕೆ ಈ ವಿಚಾರದಲ್ಲಿ ಸ್ನೇಹಿತರೆ ನಿವೃತ್ತ ನೌಕರರಿಗೆ ಒಂದು ಬೇಸರವನ್ನು ನೀಡಲಾಗಿದೆ ಸರ್ಕಾರದಿಂದ. ಇದ್ರ ಬಗ್ಗೆ ಒಂದಷ್ಟು ಅಧಿಕೃತ ಮಾಹಿತಿ ನೋಡಿ ನಿಮಗೆ ತಿಳಿಸ್ಕೊಡ್ತೇನೆ. ಹೊಸ ವೇತನ ಆಯೋಗದ ಶಿಫಾರಸು ಅನುಷ್ಠಾನದ ಸಮಯದಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಸೌಲಭ್ಯ ಕಲ್ಪಿಸುವ ವಿಚಾರದಲ್ಲಿ ಸರ್ಕಾರ ಗೆರೆ ಕೋರಿದಂತೆ ನಿಲುವನ್ನು ವ್ಯಕ್ತಪಡಿಸಿದೆ. 2022ರ ಜುಲೈ 1ರಿಂದ ಮತ್ತು 2024ರ ಜುಲೈ 31ರ ಅವಧಿಯಲ್ಲಿ ನಿವೃತ್ತರಾದಂತಹ ನೌಕರರಿಗೆ 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಯ ಸೌಲಭ್ಯಗಳಾದ DCRG ಕಮ್ಯುಟೇಷನ್ ಹಾಗೂ ಗಳಿಕೆ ರಜೆ ನಿಗದೀಕರಣಗಳನ್ನು ನೀಡದೆ ಹಳೆಯ ವೇತನ ಶ್ರೇಣಿಯಲ್ಲಿ ನೀಡಿರುವುದರಿಂದ ವ್ಯತ್ಯಾಸದ ಮೊತ್ತ ನೀಡುವಂತೆ ನಿವೃತ್ತ ನೌಕರರ ವೇದಿಕೆ ಹಾಗೂ ಸಂಘದಿಂದ ಮನವಿ ಸಲ್ಲಿಸಿ ಗಮನವನ್ನು ಸೆಳೆಯಲಾಗಿತ್ತು. ಹೋರಾಟದ ಬಿಸಿಯನ್ನು ಕೂಡ ಮುಟ್ಟಿಸಲಾಗಿತ್ತು. ಸರ್ಕಾರಿ ನೌಕರರ ಸಂಘವು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಸರ್ಕಾರದ ಮುಂದೆ ಈ ಬೇಡಿಕೆ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದರು. ಸೊ ಆದರೂ ಕೂಡ ಈಗ ನೌಕರರಿಗೆ, ನಿವೃತ್ತ ನೌಕರರಿಗೆ ಒಂದು ನಿರಾಸೆಯನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಆರ್ಥಿಕ ಇಲಾಖೆ ಏನು ಹೇಳ್ತಾ ಇದೆ ಅಂದರೆ, ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರದ ರಾಜಸ್ವ ನೀತಿ ಗಮನದಲ್ಲಿರಿಸಿ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆ ಮತ್ತು ಪಿಂಚಣಿಗಳನ್ನು 2022ರ ಜುಲೈ 1ರಿಂದ ಅನ್ವಯಿಸುವಂತೆ ಪರಿಷ್ಕರಿಸಿ 2024ರ ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲಾಗಿದೆ. ಇದು ಸರ್ಕಾರದ ನೀತಿ ನಿರ್ಣಯವಾಗಿದೆ. ಆಯೋಗದ ಶಿಫಾರಸುಗಳನ್ನು 2024ರ ಆಗಸ್ಟ್ 1ರಿಂದ ಅನುಷ್ಠಾನಗೊಳಿಸಿರುವುದರಿಂದ 2022ರ ಜುಲೈ 1ರಿಂದ 24ರ ಜುಲೈ 31ರ ಅವಧಿಯಲ್ಲಿ ನಿವೃತ್ತರಾದಂತಹ ನೌಕರರ ಪ್ರಕರಣಗಳಲ್ಲಿ ನೌಕರರ ನಿವೃತ್ತಿ ಸಮಯದಲ್ಲಿ ನಿಯಮಾನುಸಾರ ಲಭ್ಯ ಇರುವ ಸೌಲಭ್ಯಗಳನ್ನು ಪಡೆಯುತ್ತಿರುವ 2018ರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿನ ಮೂಲ ವೇತನ ಆಧಾರಿತವಾಗಿರುತ್ತದೆ ಅಂತ ಇಲ್ಲಿ ಸ್ಪಷ್ಟವನ್ನು ಪಡಿಸಲಾಗಿದೆ. ಈ 2 ವರ್ಷದ ಅವಧಿಯಲ್ಲಿ ನಿವೃತ್ತರಾದಂತಹ ಪ್ರಕರಣಗಳಲ್ಲಿ ಅವರು ಪಿಂಚಣಿಯನ್ನು ಕಾಲ್ಪನಿಕವಾಗಿ ನಿಗದಿಪಡಿಸಲಾದ ಮೂಲ ವೇತನ ಅದನ್ನು ಆಧಾರವಾಗಿರಿಸಿ ಹೆಚ್ಚಿನ ಪಿಂಚಣಿಯನ್ನು 2024ರಿಂದ ಪಾವತಿಸಲು ನಿಯಮಗಳಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಸರ್ಕಾರದ ನಿರ್ಧಾರವು ನಿವೃತ್ತ ನೌಕರರಿಗೆ ಲಾಭದಾಯಕವಾಗಿರುತ್ತದೆ ಅಂತ ಹೇಳುವ ಮೂಲಕ ಈ ವಿಚಾರದಲ್ಲಿ ಬೇಡಿಕೆ ಈಡೇರಿಸಲು ನಿರಾಸಕ್ತಿಯನ್ನು ತಾಳಿದೆ. ಲಭ್ಯ ಮಾಹಿತಿಯ ಪ್ರಕಾರ ಹೊಸ ವೇತನ ಆಯೋಗದ ಪ್ರಕಾರ ನಿವೃತ್ತ ನೌಕರರಿಗೆ ಸೌಲಭ್ಯ ಕಲ್ಪಿಸಿದರೆ ಇನ್ನು 2,000 ಕೋಟಿಗೂ ಅಧಿಕ ಹಣ ತಕ್ಷಣಕ್ಕೆ ಹೊಂದಿಸಬೇಕಾಗುತ್ತೆ. ಪಿಂಚಣಿಯನ್ನು ಹೊಸ ವ್ಯವಸ್ಥೆಯಂತೆ ರೂಪಿಸಿರುವ ಕಾರಣ ನಷ್ಟವೇನೂ ಆಗುವುದಿಲ್ಲ ಅಂತ ಸಮರ್ಥನೆಯನ್ನು ಈಗ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ. ಸೊ ಈಗ 2024 ಆಗಸ್ಟ್ 1ರಿಂದ ಈಗ 7ನೇ ವೇತನ ಆಯೋಗದ ವರದಿಯಂತೆ ಈಗ ಎಲ್ಲರಿಗೂ ಸೌಲಭ್ಯವನ್ನು ನೀಡಲಾಗ್ತಾ ಇರತಕ್ಕಂಥ ಈ ಕಾರಣಕ್ಕೆ ಸೊ ತಕ್ಷಣಕ್ಕೆ ಈಗ ಇನ್ನು 2,000 ಕೋಟಿಗಳಷ್ಟು ಹಣವನ್ನು ಹೊಂದಿಸಬೇಕಾಗತ್ತೆ. ಸೊ ಹಾಗಾಗಿ ಹೊಸ ವೇತನ ಆಯೋಗದ ಶಿಫಾರಸು ಅದು ಜಾರಿಯಾದಂಥ ದಿನಾಂಕದಿಂದ ಯಾವ್ಯಾವ ಸೌಲಭ್ಯಗಳನ್ನು ನೀಡಲಾಗ್ತಿದೆ ಅದೇ ರೀತಿ ನೀಡಲಾಗುತ್ತೆ ಅಂತ ಇಲ್ಲಿ ಹೇಳಿ ಅವರು ಒಂದು ಗೆರೆಯನ್ನು ಎಳೆದಿರ್ತಕ್ಕಂಥದ್ದು ನೋಡಿ. 2022ರ 22, 23 ಮತ್ತು 23, 24, 24ರಿಂದ 25 ಈ ವರ್ಷಗಳಲ್ಲಿ ನಿವೃತ್ತಿ ಆಗಿರತಕ್ಕಂಥ ನೌಕರರ ಒಂದು ಲಿಸ್ಟನ್ನು ಇಲ್ಲಿ ನೀವು ಗಮನಿಸ್ಬೋದು. ಒಟ್ಟು ಗ್ರೂಪ್ ಎನಲ್ಲಿ 1,632 ಜನ ನಿವೃತ್ತಿಯನ್ನು ಹೊಂದಿರ್ತಾರೆ. ಗ್ರೂಪ್ ಬಿನಲ್ಲಿ 3,904 ಜನ ಹಾಗೂ ಗ್ರೂಪ್ ಸಿನಲ್ಲಿ
ಹೆಚ್ಚಾಗಿ ಸ್ನೇಹಿತರೆ ಅಂದರೆ 29,798 ಜನ ಹಾಗೂ 4,566 ಗ್ರೂಪ್ ಡಿನಲ್ಲಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಸೊ ಇವುಗಳಿಗೆ ಇಷ್ಟು ಒಟ್ಟು 39,900 ಜನ ನಿವೃತ್ತಿ ಆದಂತಹ ನೌಕರರಿಗೆ ಈ ಸೌಲಭ್ಯ ಸಿಗ್ತಾ ಇಲ್ಲ ಸ್ನೇಹಿತರೆ. ತಕ್ಷಣಕ್ಕೆ ಇಲ್ಲಿ ಬರೋಬ್ಬರಿ ಹೇಳಿರ್ತಕ್ಕಂಥದ್ದು ನೋಡಿ, 2022ರಿಂದ 24ರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಯಂತೆ DCRG ಕಮ್ಯುಟೇಷನ್ ಹಾಗೂ ಗಳಿಕೆ ರಜೆ ನಗದೀಕರಣ ಸೌಲಭ್ಯಗಳನ್ನು ನೀಡಲು ಸರ್ಕಾರ 5,000 ಕೋಟಿ ರು ವೆಚ್ಚ ಆಗಲಿದೆ. ನೋಡಿ, DCRG ಅಂದರೆ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ಯುಯಿಟಿ, ಅದಕ್ಕೆ 1993.60 ಕೋಟಿ ಬೇಕಾಗುತ್ತೆ. ಮತ್ತು ಗಳಿಕೆ ರಜೆ ನಗದೀಕರಣಕ್ಕೆ 669.36 ಕೋಟಿ ಹಾಗೂ ಕಮ್ಯುಟೇಷನ್ ಇದಕ್ಕೆ 2,370.58 ಕೋಟಿ ಸೇರಿ ಒಟ್ಟು 5,033.54 ಕೋಟಿ ರು ವೆಚ್ಚ ಆಗ್ತಾ ಇದೆ. ಸೊ ಈ ಕಾರಣಕ್ಕೆ ಸ್ನೇಹಿತರೆ ನೋಡಿ, ಹೆಚ್ಚುವರಿ 2,000 ಕೋಟಿಯನ್ನು ತಕ್ಷಣಕ್ಕೆ ಇವರು ಹೊಂದಿಸೋದಕ್ಕೆ ಕಷ್ಟ ಆಗ್ತಾಯಿದೆ. ಸರ್ಕಾರ ಆಲ್ರೆಡಿ ಎಲ್ಲ ಬಿಟ್ಟಿ ಭಾಗ್ಯಗಳನ್ನು ಅನೌನ್ಸ್ ಮಾಡಿ ಎಲ್ಲ ದುಡ್ಡುಗಳ ಬೇರೆ ಬೇರೆ ಇಲಾಖೆಯಲ್ಲಿ ಉಳಿದಿರ್ತಕ್ಕಂಥ ದುಡ್ಡನ್ನು ಕೂಡ ಅವರು ಬಿಟ್ಟಿ ಭಾಗ್ಯಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮ್ಗಳಿಗೆ ಕೊಡೋದಕ್ಕೆ ದುಡ್ಡು ಅವ್ರ ಹತ್ರ ಎಲ್ಲಿಂದ ಬರಬೇಕು? ಎಷ್ಟೇ ನೌಕರರು ಈಗ ನಿವೃತ್ತ ನೌಕರರು ಹೋರಾಟವನ್ನು ಮಾಡಿದ್ರೂ ಕೂಡ ಅವ್ರಿಗೆ ನಿರಾಸೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಖಂಡನೀಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮುಂದಿನ ನಡೆ ಸಂಘ ಸಂಸ್ಥೆಗಳು ಏನು ತಗೊಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿ ಮತ್ತಷ್ಟು ಮಾಹಿತಿನ ನಮಗೆ ತಿಳಿಸ್ಕೊಡ್ತಾನೆ. ನಮಸ್ಕಾರ.